ನಮಸ್ಕಾರ ಸ್ನೇಹಿತರೆ, ನಾನು ಕಂಪ್ಯೂಟರ್ ಕಲಿಯರಿ ಅನ್ನೋ ಒಂದು ಹೊಸ ವಿಡಿಯೋನ ತರ್ತಾ ಇದ್ದೀನಿ. ಇದೊಂದು ಕೋರ್ಸ್ ತರ ಮಾಡೋಣ ಅಂತ ಐಡಿಯಾ ಇದೆ. ಇದು ಮೊದಲನೇ ವಿಡಿಯೋ. ಹಾಗೇನೆ ಮುಂದೆ ಇದೇ ಕಂಪ್ಯೂಟರ್ ಬಗ್ಗೆ ಹಲವು ವಿಡಿಯೋಗಳನ್ನು ತರುವಂತಹ ಉದ್ದೇಶ ಇದೆ. ನೀವು ಕಂಪ್ಯೂಟರ್ ಬಗ್ಗೆ ಹೊಸದಾಗಿ ಕಲಿಬೇಕು ಅಂತ ಇದ್ದೀರಾ, ನೀವು ಈ ವಿಡಿಯೋನ ಖಂಡಿತ ನೋಡಬೇಕು. ಹಾಗೇನೆ ನೀವು ಬೇರೆ ಬೇರೆ ಕಾಂಪಿಟೇಟಿವ್ ಎಕ್ಸಾಮ್, ಬ್ಯಾಂಕು, ಇನ್ಶೂರೆನ್ಸ್, ರೈಲ್ವೆ, ಟೀಚರ್ಸ್, UPSC, SSC ಈ ಥರ ಬೇರೆ ಬೇರೆ ಎಕ್ಸಾಮ್ಗಳನ್ನು ಅಪಿಯರ್ ಆಗಬೇಕು ಅಂದ್ರೂ ಈ ವಿಡಿಯೋ ನಿಮಗೆ ತುಂಬ ಸಹಾಯ ಮಾಡುತ್ತೆ. ಕಂಪ್ಯೂಟರ್ ನಾಲೆಜ್ ಇದ್ದರೆ ನಿಮಗೆ ಈಸಿಯಾಗಿ ಕೆಲಸ ಸಿಗುತ್ತೆ. ಎಲ್ಲ ಕಡೆ ಕಂಪ್ಯೂಟರ್ ಯೂಸ್ ಮಾಡ್ತಾರೆ. ನಾನು ಈ ಕೋರ್ಸನ್ನು ಫ್ರೀಯಾಗಿ ಕೊಡ್ತಾ ಇದ್ದೀನಿ. ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಗಳನ್ನ ಲೈಕ್ ಮಾಡಿ, ಹಾಗೆ ನಿಮ್ಗೆ ಏನಾದರೂ ಕ್ವಶನ್ಸ್ ಇದ್ದರೆ ಕಮೆಂಟ್ಸ್ ಮಾಡಿ. ಕಾಂಪಿಟೇಟಿವ್ ಎಕ್ಸಾಮ್ಗಳ ಸಿಲೆಬಸ್ ಅನ್ನು ನೋಡಿ, ಹಾಗೆಯೇ ಕಂಪ್ಯೂಟರ್ಲಿ ಇಂಪಾರ್ಟೆಂಟ್ ಟಾಪಿಕ್ಗಳನ್ನು ಅರ್ಥ ಮಾಡಿಕೊಂಡು ಮಾಡ್ತಾ ಇದ್ದೀನಿ. ಹಳೆ ಓಲ್ಡ್ ಕ್ವಶನ್ ಪೇಪರ್ಸ್ಗಳನ್ನು ರೆಫರ್ ಮಾಡಿ ಇಂಪಾರ್ಟೆಂಟ್ ಇನ್ಫಾರ್ಮೇಷನನ್ನು ತುಂಬ ಚಿಕ್ಕ ವಿಡಿಯೋಗಳಲ್ಲಿ ಮಾಡುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ. A computer is a machine that can be programmed to carry out sequences of arithmetic or logical operations or computation. ಅಂದರೆ ಕಂಪ್ಯೂಟರ್ ಒಂದು ಮಷೀನು, ಅದು ಏನಂದರೆ ಲಾಜಿಕಲ್ ಆಪ್ರೇಷನ್ಸು ಅಥವಾ ಅರಿಥ್ಮೆಟಿಕ್ ಆಪ್ರೇಷನ್ಸ್ ಅಂತ ಬೇರೆ ಬೇರೆ ಆಪ್ರೇಷನ್ಸ್ ಇರುತ್ತೆ, ಅವುಗಳನ್ನು ಕಂಪ್ಯೂಟೇಷನ್ ಅಂತಲೂ ಕರೀತಾರೆ. ಅದನ್ನು ಒಂದು ಸೀಕ್ವೆನ್ಸಲ್ಲಿ ಮಾಡುವಂಥ ಕೆಪಾಸಿಟಿ ಇರುವಂಥ ಒಂದು ಮಷೀನು. ಕಂಪ್ಯೂಟರ್ಸ್ ಕ್ಯಾನ್ ಪರ್ಫಾರ್ಮ್ ಜನರಿಕ್ ಸೆಟ್ ಆಫ್ ಆಪ್ರೇಷನ್ಸ್ ನೌನ್ ಆಸ್ ಪ್ರೋಗ್ರಾಮ್ಸ್. ಸೊ ಪ್ರೋಗ್ರಾಮ್ಸ್ ಅಂದರೆ ಒಂದಿಷ್ಟು ಕೆಲಸಗಳು ಅಥವಾ ಕಾರ್ಯಗಳನ್ನು ಒಂದು ಸೆಟ್ಟಲ್ಲಿ ಒಂದು ಆರ್ಡ್ರಲ್ಲಿ ಬರೆದಿರ್ತಾರೆ, ಅದಕ್ಕೆ ಪ್ರೋಗ್ರಾಮ್ ಅಂತಾರೆ. ಸೊ ಕಂಪ್ಯೂಟರ್ ಕ್ಯಾನ್ ಪರ್ಫಾರ್ಮ್ ಜನರಿಕ್ ಸೆಟ್ ಆಫ್ ಆಪ್ರೇಷನ್ಸ್ ನೌನ್ ಆಸ್ ಪ್ರೋಗ್ರಾಮ್ಸ್. ಕಂಪ್ಯೂಟರ್ ಅನ್ನೋ ವರ್ಡು ಡಿರೈವ್ ಆಗಿರೋದು ಲ್ಯಾಟಿನ್ ವರ್ಡಿಂದ, ಕಂಪ್ಯೂಟೇರ್ ಅನ್ನೋದು. ಅದರ ಅರ್ಥ ಟು ವಿಚ್ ಮೀನ್ಸ್ ಟು ಕ್ಯಾಲ್ಕುಲೇಟ್ ಅಥವಾ ಟು ಕೌಂಟ್, ಟು ಥಿಂಕ್ ಆರ್ ಟು ಸಮ್ ಅಪ್ ಅನ್ನೋ ಅರ್ಥ ಬರೋ ಥರ ವರ್ಡಿಂದ ಕಂಪ್ಯೂಟರ್ ಅನ್ನೋ ವರ್ಡ್ ಬಂದಿದೆ. ಚಾರ್ಲ್ಸ್ ಬ್ಯಾಬೇಜ್ ಅವರನ್ನು ಫಾದರ್ ಆಫ್ ದ ಕಂಪ್ಯೂಟರ್ ಅಂತ ಕರೀತಾರೆ. ಜನರೇಷನ್ಸ್ ಆಫ್ ಕಂಪ್ಯೂಟರ್. ಕಂಪ್ಯೂಟರಲ್ಲಿ ಬೇರೆ ಬೇರೆ ಜನರೇಷನ್ಗಳು ಬಂದು ಹೋದವು. ಸೊ ಅದು ಯಾವ ಹಾರ್ಡ್ವೇರ್ ಬಳಸ್ತಾ ಇತ್ತು ಮತ್ತು ಯಾವ ವರ್ಷದಲ್ಲಿ ಅದು ಬಳಕೆಗಿತ್ತು ಅನ್ನೋದರ ಆಧಾರದ ಮೇಲೆ ಬೇರೆ ಬೇರೆ ಜನರೇಷನ್ ಆಗಿ ಕಂಪ್ಯೂಟರನ್ನು ವಿಧ ಮಾಡಿದ್ದಾರೆ. ಫಸ್ಟ್ ಜನರೇಷನ್ನು 1940 to 56, ಅದು ವ್ಯಾಕ್ಯೂಮ್ ಟ್ಯೂಬ್ ಬೇಸ್ಡ್ ಹಾರ್ಡ್ವೇರ್ ಬೇಸ್ಡ್ ಕಂಪ್ಯೂಟರ್ ಆಗಿತ್ತು. ಸೆಕೆಂಡ್ ಜನರೇಷನ್ನು 56ರಿಂದ 63, ಟ್ರಾನ್ಸಿಸ್ಟರ್ ಬೇಸ್ಡ್. ಥರ್ಡ್ ಜನರೇಷನ್ನು 64 to 71, ಇಂಟಿಗ್ರೇಟೆಡ್ ಸರ್ಕ್ಯೂಟ್ ಬೇಸ್ಡ್. ಫೋರ್ತ್ ಜನರೇಷನ್ ಅಂದರೆ 1971ಇಂದ ಪ್ರೆಸೆಂಟು, ಅದು ಮೈಕ್ರೋ ಪ್ರೊಸೆಸರ್ ಅಥವಾ ವೆರಿ ಲಾರ್ಜ್ ಸ್ಕೇಲ್ ಇಂಟಿಗ್ರೇಷನ್, VLSI ಅಂತ ಪ್ರೊಸೆಸರ್ ಬೇಸ್ಡ್ ಹಾರ್ಡ್ವೇರು. ಫಿಫ್ತ್ ಜನರೇಷನ್ ಅಂದರೆ ಇವತ್ತಿನ ಮತ್ತು ಫ್ಯೂಚರ್ ಜನರೇಷನ್ಗೆ ಫಿಫ್ತ್ ಜನರೇಷನ್ ಅಂತಾರೆ. ಸೊ ಇದು ಸೂಪರ್ ಲಾರ್ಜ್ ಸ್ಕೇಲ್ ಅಥವಾ ಅಲ್ಟ್ರಾ ಲಾರ್ಜ್ ಸ್ಕೇಲ್ ಇಂಟಿಗ್ರೇಷನ್ ಬೇಸ್ಡ್ ಹಾರ್ಡ್ವೇರ್ ಮತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನೋ ಟೆಕ್ನಾಲಜಿಗಳು ಕೂಡ ಈ ಜನರೇಷನ್ ಕಂಪ್ಯೂಟರ್ಗಳಲ್ಲೇ ಬಂದಿವೆ. ಬೇರೆ ಜನರೇಷನ್ಗಳಲ್ಲಿ ಬೇರೆ ಯಾವ ಎಬಿಲಿಟೀಸ್ಗಳು, ಕೆಪಾಸಿಟೀಸ್ಗಳು ಇತ್ತು ಅನ್ನೋದನ್ನು ಇಲ್ಲಿ ನೋಡ್ಬೋದು. ಫಸ್ಟ್ ಜನರೇಷನಲ್ಲಿ ಮೆಮೊರಿಗಾಗಿ ಮ್ಯಾಗ್ನೆಟಿಕ್ ಡ್ರಮ್ಸ್ ಮತ್ತು ಮ್ಯಾಗ್ನೆಟಿಕ್ ಟೇಪ್ಸನ್ನು ಯೂಸ್ ಮಾಡ್ತಾಯಿದ್ರು. ಮತ್ತು ಅದಕ್ಕೆ ಕಂಪ್ಯೂಟರಿಗೆ ಅರ್ಥ ಆಗ್ತಿದ್ದು ಮಷಿನ್ ಲ್ಯಾಂಗ್ವೇಜ್ ಅಷ್ಟೇ. ಆಮೇಲೆ ಇಂಪಾರ್ಟೆಂಟ್ ಆಗಿ ಆ ಟೈಮಲ್ಲಿ ತುಂಬ ಇಟ್ ಯೂಸ್ ಟು ಕನ್ಸ್ಯೂಮ್ ಅ ಲಾಟ್ ಆಫ್ ಎಲೆಕ್ಟ್ರಿಸಿಟಿ ಆ್ಯಂಡ್ ಇಟ್ ಯೂಸ್ ಟು ಜನರೇಟ್ ಅ ಲಾಟ್ ಆಫ್ ಹೀಟ್. ತುಂಬ ದೊಡ್ಡ ಸೈಜಲ್ಲಿ ಕಂಪ್ಯೂಟರ್ಗಳಿದ್ವು, ಅದಕ್ಕೆ ಜಾಸ್ತಿ ಎಲೆಕ್ಟ್ರಿಸಿಟಿ ಬೇಕಿತ್ತು. ಮತ್ತು ಒಂದು ಇಡೀ ಮನೆ, ಒಂದು ರೂಮ್ಗಳಷ್ಟು ದೊಡ್ಡ ಕಂಪ್ಯೂಟರ್ಗಳಿದ್ವು ಆ ಟೈಮಲ್ಲಿ. ಮತ್ತು ತುಂಬ ಸ್ಲೋ, ತುಂಬ ಕಮ್ಮಿ ಕೆಪಾಸಿಟಿ ಇರೋ ಕಂಪ್ಯೂಟರ್ಗಳಾಗಿದ್ವು. ಇಲ್ಲಿದೆ ನೋಡಿ ಕೆಲವೊಂದು ಎಕ್ಸಾಂಪಲ್ಗಳು. ENIAC, IBM 650, Mark 1 ಈ ಥರ ಬೇರೆ ಬೇರೆ ಕಂಪ್ಯೂಟರ್ಗಳು ಫಸ್ಟ್ ಜನರೇಷನ್ ಕಂಪ್ಯೂಟರ್ಗಳಾಗಿದ್ವು. ಆಗ ಸಾದಾ ಜನರು, ಕಾಮನ್ ಮ್ಯಾನ್ ಯೂಸ್ ಮಾಡ್ತಾ ಇರಲಿಲ್ಲ. ಇದು ಮಿಲ್ಟ್ರಿ ಮತ್ತು ಗೌರ್ಮೆಂಟ್ಗಳಷ್ಟೇ ಇದನ್ನು ಬಳಸ್ತಾ ಇದ್ವು. ಸೆಕೆಂಡ್ ಜನರೇಷನ್ ಅಂದರೆ ಮೆಮೊರಿಗಾಗಿ ಮ್ಯಾಗ್ನೆಟಿಕ್ ಕೋರ್ ಅಥವಾ ಮ್ಯಾಗ್ನೆಟಿಕ್ ಟೇಪ್ ಆರ್ ಡಿಸ್ಕನ್ನು ಬಳಸ್ತಾ ಇದ್ರು. ಇದು ಅಸೆಂಬ್ಲಿ ಲ್ಯಾಂಗ್ವೇಜನ್ನು ಅರ್ಥ ಮಾಡ್ಕೋತಾ ಇತ್ತು. ಇದು ಕಂಪೇರ್ ಟು ಫಸ್ಟ್ ಜನರೇಷನ್ ಬೆಟರ್ ಇತ್ತು. ನಾವು ಇವತ್ತಿನ ದಿನ ನೋಡ್ತಾ ಇರೋ ಕಂಪ್ಯೂಟರ್ಗಳಿಗೆ ಕಂಪೇರ್ ಮಾಡಿದ್ರೆ ಅದನ್ನು ಕೂಡ ತುಂಬ ಹಳೆದು, ತುಂಬ ದೊಡ್ಡ ಸೈಜಲ್ಲೇ ಇತ್ತು. ಥರ್ಡ್ ಜನರೇಷನ್ ಕಂಪ್ಯೂಟರಲ್ಲಿ ಮ್ಯಾಗ್ನೆಟಿಕ್ ಕೋರ್ ಅಥವಾ ಮ್ಯಾಗ್ನೆಟಿಕ್ ಟೇಪ್ ಆರ್ ಡಿಸ್ಕನ್ನು ಬಳಸ್ತಾ ಇದ್ರು ಮೆಮೊರಿಗೆ. ಹೈ ಲೆವೆಲ್ ಲ್ಯಾಂಗ್ವೇಜ್ಗಳ ಬಳಕೆ ಆಗ ಸ್ಟಾರ್ಟ್ ಆಯಿತು. ನೀವು ಸಿ, ಕೋಬೋಲ್, ಪಾಸ್ಕಲ್ ಅಂತ ಬೇರೆ ಬೇರೆ ಲ್ಯಾಂಗ್ವೇಜ್ಗಳ ಹೆಸರನ್ನು, ಇವೆಲ್ಲ ಕಂಪ್ಯೂಟರ್ ಲ್ಯಾಂಗ್ವೇಜ್ಗಳು. ಇದು ಕಂಪ್ಯೂಟರಿಗೆ ಅರ್ಥ ಆಗುವಂಥ ರೀತಿಯಲ್ಲಿ ಪ್ರೋಗ್ರಾಮ್ ಮಾಡುವಂಥ ಲ್ಯಾಂಗ್ವೇಜ್ಗಳು ಬೇರೆ ಬೇರೆ. ಆ ಲ್ಯಾಂಗ್ವೇಜ್ಗಳು ಆ ಟೈಮಲ್ಲಿ ಬಳಕೆಗೆ ಬಂದವು. ಇವು ಸ್ಮಾಲರ್ ಆ್ಯಂಡ್ ಮೋರ್ ಎಫಿಷಿಯೆಂಟ್ ದ್ಯಾನ್ ಸೆಕೆಂಡ್ ಜನರೇಷನ್ ಕಂಪ್ಯೂಟರ್ಗಿಂತ ಬೆಟರ್ ಇತ್ತು. ಎಕ್ಸಾಂಪಲ್ ಅಂದರೆ IBM 360, ಯುನಿವ್ಯಾಕ್ 1108 ಇವೆಲ್ಲ ಎಕ್ಸಾಂಪಲ್ಗಳು ಥರ್ಡ್ ಜನರೇಷನ್ಗೆ.
ಫೋರ್ತ್ ಜನರೇಷನ್ ಕಂಪ್ಯೂಟರ್ ಅಂದರೆ ಸೆಮಿ ಕಂಡಕ್ಟರ್ ಮೆಮೊರಿ. ಇದು ತುಂಬ ದೊಡ್ಡ ಚೇಂಜಸ್. ಮೆಮೊರಿ ಚೇಂಜ್ ಆಯಿತು, ಸೆಮಿ ಕಂಡಕ್ಟರ್ ಮೆಮೊರಿ ಈಗಿನ ಕಾಲದಂಗೆ ರ್ಯಾಮ್ ರೋಮ್ ಅವೆಲ್ಲ ಬಂದವು. ಮತ್ತು ಹೈ ಲೆವೆಲ್ ಲ್ಯಾಂಗ್ವೇಜಸ್ ಈ ಜಾವಾ, ಸಿ ಶಾರ್ಪ್, ಪೈಥಾನ್, ಜಾವಾ ಸ್ಕ್ರಿಪ್ಟ್, ಈ ಎಲ್ಲ ಲ್ಯಾಂಗ್ವೇಜ್ಗಳು ಇವತ್ತಿನ ದಿನವೂ ಕೂಡ ತುಂಬ ಎಲ್ಲ ಕಡೆ ಬಳಸ್ತಾ ಇರುವಂಥ ಲ್ಯಾಂಗ್ವೇಜ್ಗಳು. ಸೊ ಇವುಗಳು ಸ್ಟಾರ್ಟ್ ಆಗಿದ್ದು ಫೋರ್ತ್ ಜನರೇಷನ್ನಿಂದ. ಇಂಪ್ರೂವ್ಮೆಂಟ್ ಆಫ್ ಸ್ಪೀಡ್, ಅಕ್ಯುರಸಿ ಆ್ಯಂಡ್ ರಿಲೇಬಿಲಿಟಿ ಈ ಎಲ್ಲ ಜನ್ರೇಷನ್ಗಿಂತ ತುಂಬ ಇಂಪ್ರೂವ್ ಆಯಿತು ಸ್ಪೀಡಲ್ಲಾಗಿ. ಕಂಪ್ಯೂಟರ್ ಸ್ಪೀಡ್ ಆಗಿರ್ಬೋದು ಅಥವಾ ಹೌ ರಿಲೇಯಬಲ್ ದ ಕಂಪ್ಯೂಟರ್ ಇಸ್, ಅವೆಲ್ಲ ತುಂಬ ಚೆನ್ನಾಗಾಯಿತು. ಮೆಷಿಂತೋಶ್, IBM, PC ಮತ್ತು ತುಂಬ ಕಂಪ್ನಿಗಳು, ಬ್ರ್ಯಾಂಡ್ಗಳು ಕಂಪ್ಯೂಟರ್ನ ಮ್ಯಾನುಫ್ಯಾಕ್ಚರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವು. ಫಿಫ್ತ್ ಜನರೇಷನ್ ಅಂದರೆ ಆಪ್ಟಿಕಲ್ ಡಿಸ್ಕ್ ಬಂತು ಮೆಮೊರಿಗೆ. ಅಂಡರ್ಸ್ಟ್ಯಾಂಡ್ ನ್ಯಾಚುರಲ್ ಲ್ಯಾಂಗ್ವೇಜ್, ಹ್ಯೂಮನ್ ಲ್ಯಾಂಗ್ವೇಜ್ ಅಂದರೆ ಇದು ದೊಡ್ಡ ಚೇಂಜು. ಮುಂಚೆಲ್ಲ ನೀವು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಲ್ಲೇ ಬರೀಬೇಕಿತ್ತು. ಫಿಫ್ತ್ ಜನರೇಷನ್ ಕಂಪ್ಯೂಟರ್ ಒಂದು ದೊಡ್ಡ ಚೇಂಜ್ ಏನಂದರೆ ಇಟ್ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಹ್ಯೂಮನ್ ಲ್ಯಾಂಗ್ವೇಜ್. ಒಂದು ಎಕ್ಸಾಂಪಲ್ ಕೊಡಬೇಕಂದ್ರೆ ನಿಮ್ಮದು ವಾಯ್ಸ್ ರೆಕಗ್ನೈಸ್ ಮಾಡುತ್ತೆ, ವಾಯ್ಸ್ ಕಮಾಂಡ್ ಕೊಡ್ಬೋದು ನೀವು. ಈಗ ಅಲೆಕ್ಸಾ ಇರ್ಬೋದು, ಗೂಗಲ್ ಹೋಮ್ ಇರ್ಬೋದು, ಈವನ್ ಯುವರ್ TV ರಿಮೋಟ್ ಇರ್ಬೋದು. ನೀವು ಯಾವ ಚಾನೆಲ್ ಬೇಕು ಅಂತ ರಿಮೋಟಲ್ಲಿ ವಾಯ್ಸ್ ಕಮಾಂಡ್ ಕೊಡ್ಬೋದು. ಸೊ ಇದು ದೊಡ್ಡ ಚೇಂಜು. ಇಟ್ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಹ್ಯೂಮನ್ ಲ್ಯಾಂಗ್ವೇಜ್. ಆಮೇಲೆ ಇನ್ ಟರ್ಮ್ಸ್ ಆಫ್ ಹಾರ್ಡ್ವೇರ್ ಏನಾಯಿತು ಅಂದರೆ ತುಂಬ ಚೆನ್ನಾಗಿರೋ ಕಂಪ್ಯೂಟರ್ಗಳು ಬರೋಕ್ಕೆ ಸ್ಟಾರ್ಟ್ ಆಯಿತು. ಸ್ಪೀಡ್, ವೆರಿ ಹೈ ಸ್ಪೀಡ್, ಸ್ಮಾಲರ್ ಇನ್ ಸೈಜ್, ವಿಚ್ ಇಸ್ ಅ ಹ್ಯೂಜ್ ಸ್ಟೋರೇಜ್ ಕೆಪಾಸಿಟಿ ಇರೋ ಕಂಪ್ಯೂಟರ್ಗಳು ಬರೋಕ್ಕೆ ಸ್ಟಾರ್ಟ್ ಆಯಿತು ಫಿಫ್ತ್ ಜನರೇಷನ್ನಿಂದ. ಡೆಸ್ಕ್ಟಾಪ್, ಲ್ಯಾಪ್ಟಾಪ್, ಟ್ಯಾಬ್ಲೆಟ್, ಸ್ಮಾರ್ಟ್ಫೋನ್ಸ್ ಇವೆಲ್ಲ ಎಕ್ಸಾಂಪಲ್ಗಳು ಫಿಫ್ತ್ ಜನರೇಷನ್ಗೆ. ಕ್ಲಾಸಿಫಿಕೇಶನ್ ಆಫ್ ಕಂಪ್ಯೂಟರ್. ಸೊ ಕಂಪ್ಯೂಟರ್ ಈಸ್ ಕ್ಲಾಸಿಫೈಡ್ ಬೇಸ್ಡ್ ಆನ್ ಸೈಜ್, ವರ್ಕ್ ಆ್ಯಂಡ್ ಪರ್ಪೋಸ್. ಅಂದರೆ ಅದರದ್ದು ಸೈಜು ಮತ್ತು ಅದು ಮಾಡೋ ಕೆಲಸ ಮತ್ತು ಪರ್ಪೋಸ್ ಮೇಲೆ ಬೇರೆ ಬೇರೆ ವಿಧವಾಗಿ ವಿಂಗಡಣೆ ಮಾಡಿದ್ರು. ಈಗ ಸಪೋಸ್ ಸೈಜ್ ಬಗ್ಗೆ ಹೇಳೋದಾದರೆ, ಸೈಜ್ ಬೇಸ್ಡ್ ಆನ್ ಸೈಜ್ ಮೈಕ್ರೋ ಕಂಪ್ಯೂಟರ್, ಮಿನಿ ಕಂಪ್ಯೂಟರ್, ಮೇನ್ ಫ್ರೇಮ್ ಕಂಪ್ಯೂಟರ್ ಮತ್ತು ಸೂಪರ್ ಕಂಪ್ಯೂಟರ್ ಅನ್ನೋ 4 ವಿಧಗಳಾಗಿ ವಿಂಗಡಣೆ ಮಾಡ್ಬೋದು. ಬೇಸ್ಡ್ ಆನ್ ದ ವರ್ಕ್, ಹೌ ಇಟ್ ವರ್ಕ್ಸ್, ಅದು ಹೇಗೆ ಕೆಲಸ ಮಾಡುತ್ತೆ ಅನ್ನೋದ್ರ ಮೇಲೆ ಅನಲಾಗ್ ಕಂಪ್ಯೂಟರ್, ಡಿಜಿಟಲ್ ಕಂಪ್ಯೂಟರ್, ಹೈಬ್ರಿಡ್ ಕಂಪ್ಯೂಟರ್ ಅಂತ ಬೇರೆ ಬೇರೆ ಕ್ಲಾಸಿಫಿಕೇಶನ್ ಇದೆ. ಪರ್ಪೋಸ್ ಅಂದರೆ ಒಂದು ಸ್ಪೆಷಲ್ ಪರ್ಪೋಸ್ ಕಂಪ್ಯೂಟರ್, ಇನ್ನೊಂದು ಜನರಲ್ ಪರ್ಪೋಸ್ ಕಂಪ್ಯೂಟರ್ ಅಂತಲೂ ವಿಧಗಳಿವೆ. ಡಿಜಿಟಲ್ ಕಂಪ್ಯೂಟ್ರು ಮತ್ತು ಅನಲಾಗ್ ಕಂಪ್ಯೂಟ್ರು ಮತ್ತು ಹೈಬ್ರಿಡ್ ಕಂಪ್ಯೂಟ್ರಿಗೆ ಎಕ್ಸಾಂಪಲ್ಗಳನ್ನು ಇಲ್ಲಿ ಕೊಟ್ಟಿದ್ದೀನಿ. ಅನಲಾಗ್ ಕಂಪ್ಯೂಟರ್ ಅಂದರೆ ನಿಮ್ಮ ಸ್ಪೀಡೋಮೀಟ್ರು, ಹೈಬ್ರಿಡ್ ಕಂಪ್ಯೂಟ್ರಿಗೆ ಒಂದು ಎಕ್ಸಾಂಪಲ್ಲು ECG, ಡಿಜಿಟಲ್ ಕಂಪ್ಯೂಟ್ರಿಗೆ ನಮ್ಮ ಲ್ಯಾಪ್ಟಾಪು, ಇವೆಲ್ಲ ಎಕ್ಸಾಂಪಲ್ಗಳು. ಅನಲಾಗ್ ಕಂಪ್ಯೂಟರ್ ಅಂದರೆ ಯೂಸ್ ಟು ಪ್ರೊಸೆಸ್ ಅನಲಾಗ್ ಡೇಟಾ. Analog data is a continuous data that changes continuously and cannot have discrete values. They are used to measure data such as speed, temperature, pressure and current. ಸೊ ಈಗ ನಿಮ್ಮದು ಸ್ಪೀಡ್ ಇರ್ಬೋದು, ಟೆಂಪ್ರೇಚರು, ಆ ಥರ ಪ್ರೆಷರು, ಅವುಗಳನ್ನೆಲ್ಲ ಮೆಜರ್ ಮಾಡೋಕ್ಕೆ ಅನಲಾಗ್ ಕಂಪ್ಯೂಟರ್ಸನ್ನು ಬಳಸ್ತಾರೆ. ನಿಮ್ಮದು ಸ್ಪೀಡೋಮೀಟ್ರು, ಥರ್ಮೋಮೀಟ್ರು ಅವೆಲ್ಲ ಅನಲಾಗ್ ಕಂಪ್ಯೂಟರ್ ಅಂತ ನೀವು ಕರಿಬೋದು. ಡಿಜಿಟಲ್ ಕಂಪ್ಯೂಟರ್ ಅಂದರೆ ಡಿಜಿಟಲ್ ಕಂಪ್ಯೂಟರ್ accepts raw data as input in the form of digits or binary numbers. Binary numbers ಅಂದರೆ 0 and 1. ಸೊ ನಾವು ಕಂಪ್ಯೂಟರ್ಗೆ ಏನೇ ಎಂಟ್ರಿ ಮಾಡಿದ್ರು ಅದು ಆ್ಯಕ್ಚುಲಿ ಅರ್ಥ ಮಾಡ್ಕೊಳ್ಳೋದು 0 and 1 ಆಗಿ. ಸೊ ಅದಕ್ಕೆ ಆಸ್ಕಿ ಕ್ಯಾರೆಕ್ಟರ್ಸ್ ಅಂತ ಹೇಳ್ತಾರೆ. ಸೊ ಕಂಪ್ಯೂಟರ್ನ ಪ್ರತಿಯೊಂದು ಕೀಗೂ ಒಂದೊಂದು ಆಸ್ಕಿ ಕ್ಯಾರೆಕ್ಟರ್, ASCII ಕ್ಯಾರೆಕ್ಟರ್ ಅಂತ ಒಂದು ನಂಬರ್ ಅಸೈನ್ ಆಗಿರುತ್ತೆ. ಸೊ ನೀವು ಯಾವಾಗ ಒಂದು ಕೀಯನ್ನು ಅಥವಾ ಡೇಟಾನ ಎಂಟ್ರಿ ಮಾಡ್ತಿರೋ ಅದು ಕಂಪ್ಯೂಟರ್ ಆ ನಂಬರಿಂದ ಅರ್ಥ ಮಾಡ್ಕೊಳ್ಳುತ್ತೆ. ಅದು ಬೈನರಿ ನಂಬರ್ ಸಿಸ್ಟಮನ್ನು ಯೂಸ್ ಮಾಡ್ಕೊಳ್ಳುತ್ತೆ. ಆಲ್ ಮಾಡರ್ನ್ ಕಂಪ್ಯೂಟರ್ಸ್, PC, ಲ್ಯಾಪ್ಟಾಪ್, ಡೆಸ್ಕ್ಟಾಪ್, ಸ್ಮಾರ್ಟ್ಫೋನ್ಸ್ ಇವೆಲ್ಲ ಡಿಜಿಟಲ್ ಕಂಪ್ಯೂಟರ್ಗಳು. ಇನ್ನು ಹೈಬ್ರಿಡ್ ಕಂಪ್ಯೂಟರ್ ಅಂದರೆ ಇಟ್ ಹ್ಯಾಸ್ ಅ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಬೋತ್ ಅನಲಾಗ್ ಆಸ್ ವೆಲ್ ಆಸ್ ಡಿಜಿಟಲ್ ಕಂಪ್ಯೂಟರ್. ಅಂದರೆ ಇದರಲ್ಲಿ ಅನಲಾಗ್ ಪಾರ್ಟು ಇರುತ್ತೆ, ಡಿಜಿಟಲ್ ಪಾರ್ಟು ಇರುತ್ತೆ. ಇದು ಅನಲಾಗ್ ಡೇಟಾನ ಎಕ್ಸೆಪ್ಟ್ ಮಾಡಿಕೊಂಡು ಡಿಜಿಟಲ್ ಡೇಟಾಗಿ ಕನ್ವರ್ಟ್ ಮಾಡುತ್ತೆ. ECG, ಡಯಾಲಿಸಿಸ್ ಮಷಿನ್ ಇವೆಲ್ಲ, ECG, ಡಯಾಲಿಸಿಸ್ ಮಷಿನ್ ಇವೆಲ್ಲ ಈಗ ಒಂದು ರೋಗಿ ಅಥವಾ ವ್ಯಕ್ತಿಯ ಹಾರ್ಟ್ ಇದನ್ನು ಅದು ಅನಲಾಗ್ ಸಿಗ್ನಲ್ಸ್ ಆಗಿರುತ್ತೆ. ಅದನ್ನು ಮೆಜರ್ ಮಾಡಿ ಆ ಡೇಟಾನ ಫೈನಲಿ ಅದು ಡಿಜಿಟಲ್ ಆಗಿ ಡೇಟಾ ಆಗಿ ಕನ್ವರ್ಟ್ ಮಾಡಿ ತೋರಿಸುತ್ತೆ. ಅದು ಹೈಬ್ರಿಡ್ ಕಂಪ್ಯೂಟರ್ಸ್. ಇನ್ನು ಬೇಸ್ಡ್ ಆನ್ ಸೈಜ್ ಹೇಳೋದಾದರೆ 4 ವಿಧ ಇದೆ. ಮೈಕ್ರೋ ಕಂಪ್ಯೂಟರ್, ಮಿನಿ ಕಂಪ್ಯೂಟರ್, ಮೇನ್ ಫ್ರೇಮ್ ಕಂಪ್ಯೂಟರ್ ಮತ್ತು ಸೂಪರ್ ಕಂಪ್ಯೂಟರ್. ಮೈಕ್ರೋ ಕಂಪ್ಯೂಟರ್ ಅಂದರೆ ಆಲ್ ದ ಕಂಪ್ಯೂಟರ್ಸ್ ವಿಚ್ ವಿ ಯೂಸ್ ಎಟ್ ಹೋಮ್ ಬಿಲಾಂಗ್ಸ್ ಟು ದಿಸ್ ಕ್ಯಾಟಗರಿ. ದೇ ಆರ್ ದ ಮೋಸ್ಟ್ ವೈಡ್ಲಿ ಯೂಸ್ಡ್ ಕಂಪ್ಯೂಟರ್ಸ್. ಡೆಸ್ಕ್ಟಾಪ್, ಲ್ಯಾಪ್ಟಾಪ್, ಪ್ಯಾಮ್ಟಾಪ್, ಟ್ಯಾಬ್ಲೆಟ್, PDAs. ಸೊ ನಾವು ಕಾಮನ್ ಮ್ಯಾನ್, ಸಾದಾ ಮನುಷ್ಯರು ಬಳಸುವಂಥ ಎಲ್ಲ ಮೆಜಾರಿಟಿ ಆಫ್ ದ ಕಂಪ್ಯೂಟರ್ಗಳು ಮೈಕ್ರೋ ಕಂಪ್ಯೂಟರ್ಗಳು.
ಪಿ ಸಿ ಇರ್ಬೋದು, ಡೆಸ್ಕ್ಟಾಪು, ಲ್ಯಾಪ್ಟಾಪು, ಟ್ಯಾಬ್ಲೆಟ್ಟು, ಇಲ್ಲ PD, ಇವೆಲ್ಲ ಮೈಕ್ರೋ ಕಂಪ್ಯೂಟರ್ಗಳು. ಮಿನಿ ಕಂಪ್ಯೂಟರ್ ಅಂದರೆ ದೇ ಆರ್ ಸ್ಮಾಲರ್ ಕಂಪೇರ್ ಟು ಮೇನ್ ಫ್ರೇಮ್ ಕಂಪ್ಯೂಟರ್ ಬಟ್ ಬಿಗ್ಗರ್ ದೆನ್ ಮೈಕ್ರೋ ಕಂಪ್ಯೂಟರ್. ಮೈಕ್ರೋ ಕಂಪ್ಯೂಟರ್ಗಿಂತ ದೊಡ್ಡದಿರುತ್ತೆ, ಮೇನ್ ಫ್ರೇಮ್ ಕಂಪ್ಯೂಟರ್ಗಿಂತ ಚಿಕ್ಕದಿರುತ್ತೆ. ಮಿನಿ ಕಂಪ್ಯೂಟರ್ಸ್ ಅಥವಾ ಮಿನಿ ಫ್ರೇಮ್ ಕಂಪ್ಯೂಟರ್ಸ್ ದೇ ಆರ್ ಯೂಸ್ಡ್ ಇನ್ ಇನ್ಸ್ಟಿಟ್ಯೂಟ್ಸ್ ಅಂಡ್ ಡಿಪಾರ್ಟ್ಮೆಂಟ್ಸ್. ಇದನ್ನ ಹೆಚ್ಚು ಬೇರೆ ಬೇರೆ ಇನ್ಸ್ಟಿಟ್ಯೂಷನ್ಗಳು ಮತ್ತೆ ಡಿಪಾರ್ಟ್ಮೆಂಟ್ಗಳು ಮಿನಿ ಕಂಪ್ಯೂಟರ್ಗಳನ್ನ ಬಳಸ್ತವೆ. ಮೇನ್ ಫ್ರೇಮ್ ಕಂಪ್ಯೂಟರ್ used by large organizations to manage huge amount of data are called mainframe computers. ಕಂಪ್ಯೂಟರ್ ಅನ್ನೋದು ಯೂಶಲಿ ಬ್ಯಾಕ್ ಎಂಡ್ ಅಲ್ಲಿ ಬಳಸ್ತಾರೆ. ತುಂಬಾ ದೊಡ್ಡ ಪ್ರಮಾಣದಲ್ಲಿ ಡೇಟಾ ಕಲೆಕ್ಟ್ ಆಗಿರೋದರ ಮೇಲೆ ವರ್ಕ್ ಮಾಡಕ್ಕೆ ಮೈಕ್ರೋ ಇಲ್ಲ ಮಿನಿ ಕಂಪ್ಯೂಟರ್ಗಳ ಅದು ಅಷ್ಟು ಮಾಡೋಕ್ಕಾಗಲ್ಲ. ಅಲ್ಲಿ ಮೇನ್ ಫ್ರೇಮ್ ಕಂಪ್ಯೂಟರ್ಸ್ ಅನ್ನ ಬಳಸ್ತಾರೆ. ದೇ ಆರ್ ಡಿಸೈನ್ ಟು ಸಪೋರ್ಟ್ thousands of users simultaneously doing multiple programs at the same time. ಸೊ ಇದರಲ್ಲಿ ಈ ಮೇನ್ ಫ್ರೇಮ್ ಕಂಪ್ಯೂಟರ್ಗಳು ಸಾವಿರಾರು ಜನರು ಒಟ್ಟಿಗೆ ಕೆಲಸ ಮಾಡೋಕ್ಕೆ ಸಪೋರ್ಟ್ ಮಾಡುತ್ತೆ. ಇದಕ್ಕೆ ಹೈ ಕೆಪಾಸಿಟಿ ಇರುತ್ತೆ ಮತ್ತೆ ಎಕ್ಸ್ಪೆನ್ಸಿವ್ ಇರುತ್ತೆ. ಸೂಪರ್ ಕಂಪ್ಯೂಟರ್ ಅಂದರೆ ನೇಮ್ ಇದ್ದಂಗೆ ದೇ ಆರ್ ದ ಫಾಸ್ಟೆಸ್ಟ್ ಅಂಡ್ ಮೋಸ್ಟ್ ಎಕ್ಸ್ಪೆನ್ಸಿವ್ ಕಂಪ್ಯೂಟರ್ಸ್. ಅಂದರೆ ಅದು ತುಂಬ ಫಾಸ್ಟ್ ಆಗಿರುತ್ತೆ, ತುಂಬ ಎಕ್ಸ್ಪೆನ್ಸಿವ್ ಕಂಪ್ಯೂಟರ್. ಮೋಸ್ಟ್ ಪವರ್ಫುಲ್, ಲಾರ್ಜ್ ಇನ್ ಸೈಜ್ ಅಂಡ್ ಮೆಮೊರಿ ಕಂಪೇರ್ ಟು ಆಲ್ ಅದರ್ ಟೈಪ್ಸ್. ಈ ಎಲ್ಲ ಬೇರೆ ಟೈಪ್ಗಳಿಗೆ ನೀವು ಕಂಪೇರ್ ಮಾಡಿದ್ರೆ ಇದು ತುಂಬ ದೊಡ್ಡ ಕಂಪ್ಯೂಟರು, ಜಾಸ್ತಿ ಪವರ್ಫುಲ್ ಇರುತ್ತೆ, ಅದರ ಮೆಮೊರಿ ಜಾಸ್ತಿ ಇರುತ್ತೆ, ಅದರ ಎಬಿಲಿಟಿನೂ ತುಂಬ ಜಾಸ್ತಿ ಇರುತ್ತೆ. ಇದನ್ನ ರಿಸರ್ಚ್ ಅಲ್ಲಿ ಯೂಸ್ ಮಾಡ್ತಾರೆ. ಮಿಲಿಟರಿ, ಸೈನ್ಸು, ಗೌರ್ಮೆಂಟ್ಗಳು ಇದನ್ನ ಬಳಸ್ತವೆ. ಹಾಗೇನೆ ದೊಡ್ಡ ದೊಡ್ಡ ಇನ್ಸ್ಟಿಟ್ಯೂಷನ್ಗಳು ಕೂಡ ರಿಸರ್ಚ್ಗಾಗಿ ಸೂಪರ್ ಕಂಪ್ಯೂಟರ್ಸ್ ಅನ್ನ ಬಳಸ್ತಾರೆ. ಅನ್ ಇಂಟಿಗ್ರೇಟೆಡ್ ಸರ್ಕ್ಯೂಟ್, ಸಮಟೈಮ್ಸ್ ಕಾಲ್ಡ್ ಅ ಚಿಪ್, microchip or microelectronic circuit, is a semiconductor wafer on which thousands or millions of tiny resistors, capacitors, diodes or transistors are fabricated, built on a thin substance of silicon, a semiconductor material. ನಿಮಗೆ ಸರ್ಕ್ಯೂಟು, ಇಂಟಿಗ್ರೇಟೆಡ್ ಸರ್ಕ್ಯೂಟ್ ಅಥವಾ ಚಿಪ್ ಅಂದರೆ ಈ ಥರ ಇರುತ್ತೆ ನೋಡ್ರಿ. ಇದು ಮಾಡಿರೋ ಮೆಟೀರಿಯಲ್ ಸಿಲಿಕಾನ್ ಆಗಿರುತ್ತೆ. ಇದರಲ್ಲಿ ಬೇರೆ ಬೇರೆ ರೆಸಿಸ್ಟರು, ಕೆಪಾಸಿಟರು, ಡಯೋಡು ಅನ್ನೋದನ್ನು ಬೇರೆ ಬೇರೆ ಎಲ್ಲದನ್ನು ಇದಕ್ಕೆ ಫ್ಯಾಬ್ರಿಕೇಶನ್ ಮಾಡಿರ್ತಾರೆ. ಫಸ್ಟ್ ಮಿನಿ ಕಂಪ್ಯೂಟರ್ ನೇಮ್ ಇಸ್ PDP-8. ಪ್ರತ್ಯೂಷ್ ಇಸ್ ಅನ್ವೇಲ್ಡ್ ಎಟ್ IITM ಪುಣೆ. ಪ್ರತ್ಯೂಷ್ ಅನ್ನೋ ಕಂಪ್ಯೂಟರು IITM ಪುಣೆಯಲ್ಲಿ ಬಿಡುಗಡೆ ಆಯಿತು. ಸೇಮರ್ ಆರ್ಕ್ರೆ ಇಸ್ ಅ ಫಾದರ್ ಆಫ್ ಸೂಪರ್ ಕಂಪ್ಯೂಟರ್. ಕ್ವಾಂಟಮ್ ಕಂಪ್ಯೂಟರ್ ಇಸ್ ದ ಫಾಸ್ಟೆಸ್ಟ್ ಕಂಪ್ಯೂಟರ್ ಇಮಿಟೇಟಿಂಗ್ ವರ್ಕಿಂಗ್ ಬ್ರೈನ್. ಇಂಡಿಯಾದಲ್ಲಿ ಡೆವಲಪ್ ಮಾಡಿರೋ ಫಸ್ಟ್ ಕಂಪ್ಯೂಟರ್ ಸಿದ್ಧಾರ್ಥ. ವಿಜಯ್ ಬದ್ಕರ್ ಡೆವಲಪ್ ದ ಫಸ್ಟ್ ಸೂಪರ್ ಕಂಪ್ಯೂಟರ್ ಆಫ್ ಇಂಡಿಯಾ ನೇಮ್ಡ್ Param 8000 in 1991 and he is also known as father of computer in India. ಕನ್ಫ್ಯೂಸ್ ಆಗಬೇಡಿ, ಇಂಡಿಯಾದಲ್ಲ ಅಷ್ಟೇನೆ. ENIAC, ಎಲೆಕ್ಟ್ರಾನಿಕ್ ನ್ಯೂಮೆರಿಕಲ್ ಇಂಟಿಗ್ರೇಟರ್ ಅಂಡ್ ಕಂಪ್ಯೂಟರ್, ವಾಸ್ ದ ಫಸ್ಟ್ ಎಲೆಕ್ಟ್ರಾನಿಕ್ ಕಂಪ್ಯೂಟರ್ ಡೆವಲಪ್ಡ್ ಬೈ ಮೂರೆ ಸ್ಕೂಲ್ ಆಫ್ ಇಂಜಿನಿಯರಿಂಗ್ USA. ಫಸ್ಟ್ ಕಂಪ್ಯೂಟರ್ ಇನ್ ಇಂಡಿಯಾ ವಾಸ್ ಇನ್ಸ್ಟಾಲ್ಡ್ ಇನ್ ಇಂಡಿಯನ್ ಸ್ಟ್ಯಾಟಿಸ್ಟಿಕಲ್ ಇನ್ಸ್ಟಿಟ್ಯೂಟ್, ಕೋಲ್ಕತ್ತಾ. ISI ಕೋಲ್ಕತ್ತಾದಲ್ಲಿ ನಮ್ಮ ಫಸ್ಟ್ ಕಂಪ್ಯೂಟರ್ ಇಂಡಿಯಾದಲ್ಲಿ ಬಳಸೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಈ ಎಲ್ಲ ಪಾಯಿಂಟ್ಗಳನ್ನು ಚೆನ್ನಾಗಿ ಓದ್ಕೊಳ್ಳಿ. ನೀವು ಎಕ್ಸಾಮ್ ಬರೆಯೋರಾಗಿದ್ರೆ ಇದು ತುಂಬ ಇಂಪಾರ್ಟೆಂಟ್. ಫಂಕ್ಷನ್ಸ್ ಆಫ್ ಕಂಪ್ಯೂಟರ್. ಫಂಕ್ಷನ್ಸ್ ಆರ್ ಇನ್ಪುಟ್, ಡೇಟಾ ಇನ್ಪುಟ್, ದೆನ್ ಡೇಟಾ ಪ್ರೊಸೆಸಿಂಗ್, ದೆನ್ ಡೇಟಾ ಔಟ್ಪುಟ್ and also storage. So user enters the data using mouse and keyboard or scanner. So this is the input where user enters the data. ಅಥವಾ ನೀವು ಕೀಬೋರ್ಡ್ ಅಲ್ಲಿ, ಮೌಸ್ ಅಲ್ಲಿ ಇನ್ಸ್ಟ್ರಕ್ಷನ್ಸ್ ಮತ್ತೆ ಡೇಟಾನ ಎಂಟ್ರಿ ಮಾಡ್ತೀರಿ, ದಟ್ ಇಸ್ ಡೇಟಾ ಇನ್ಪುಟ್. ಒನ್ಸ್ ದಟ್ ಡೇಟಾ ಗೋಸ್ ಟು ದ CPU takes the action on that data and then converts that data into the desired output. So that is the data processing. It displays the processed data to the user. Output is the like monitor, printer, etc. And storage andre it stores the data permanently. Basically your hard drive saves the data, so that is the storage. So unprocessed item is called data, and once it is processed it is called as information. This is the computer architecture diagram. So this is introduced in 1970 by somebody called John von Neumann. So it explains how computer behaves or how computer works. So there are 4 units: input unit, central processing unit, output unit, secondary storage unit. Job of the input unit is to give the instructions or feed the data into the CPU. The job of the CPU is to
process the data. Job of the output unit is to display the information to the user. Secondary storage unit, it stores the data permanently. So when the user enters the data, input unit accepts that data and sends that data to the CPU in a format which is acceptable by the CPU. In CPU or central processing unit is known as brain of the computer. Computer na brain, CPU. So it is also known as microprocessor. It has three units: control unit, arithmetic logic unit, primary memory unit. Control unit's job is to coordinate between different units. So what it does is, when the input unit sends the data or instructions, it takes that data, it identifies which other unit has to work. Based on the input, it sends the signal to that unit to work on those instructions. Arithmetic logic unit, it performs all the logical operations, arithmetic operations, comparison, bitwise operations. All those operations are performed at arithmetic logical unit. It uses registers to perform these operations. Primary memory unit is a temporary storage. So when these units are working, it needs a memory. So the job of the primary memory unit is to provide those memory during the operations, and it won't store the data permanently here. When it has to store the data, it goes to secondary storage unit, or this is your hard drive in case of computer. And once the processing is complete, this control unit sends the signal to output unit to display the data. So the job of the output unit is to display the information in a way which is acceptable to the user. ಸೊ ಈಗ ನಿಮಗೆ ಕಂಪ್ಯೂಟ್ರಲ್ಲಿ ನೀವೇನು ಮಾಡ್ತೀರಾ, ನೀವು ಡೇಟಾನ ಎಂಟ್ರಿ ಮಾಡ್ತೀರಾ. ಡೇಟಾ ಎಂಟ್ರಿ ಮಾಡೋದು ಇನ್ಪುಟ್ ಯೂನಿಟಲ್ಲಿ, ಕೀಬೋರ್ಡು, ಮೌಸಲ್ಲಿ. ಅದಾದಮೇಲೆ ಅದು ಬಾಕ್ಸಿಗೆ ಹೋಗುತ್ತೆ, CPU ಬ್ರೈನ್ ಆಫ್ ದ ಕಂಪ್ಯೂಟರಿಗೆ ಹೋಗುತ್ತೆ. ಆ ಬ್ರೈನಲ್ಲಿ ಕಂಟ್ರೋಲ್ ಯೂನಿಟು, ಅರಿಥ್ಮೆಟಿಕ್ ಲಾಜಿಕ್ ಯೂನಿಟು, ಪ್ರೈಮರಿ ಮೆಮೊರಿ ಯೂನಿಟ್ ಇವೆಲ್ಲ ಸೇರಿ ವರ್ಕ್ ಮಾಡಿ ಆ ಡೇಟಾನ ಪ್ರೊಸೆಸ್ ಮಾಡುತ್ತೆ. ಹಾಗೇನೆ ಸೆಕೆಂಡರಿ ಸ್ಟೋರೇಜ್ ಯೂನಿಟ್ ಅಂದರೆ ಪರ್ಮನೆಂಟ್ ಆಗಿ ಸ್ಟೋರ್ ಆಗೋ ಕಡೆ ಹಾರ್ಡ್ ಡಿಸ್ಕಲ್ಲಿ ಸೇವ್ ಆಗೋದು. ಔಟ್ಪುಟ್ ಯೂನಿಟ್ ಅಂದರೆ ಮಾನಿಟರು, ಪ್ರಿಂಟರು ಅವೆಲ್ಲ ಇರುತ್ತಲ್ಲ ಅವು. ಸೊ ಡೇಟಾ ಡಿಸ್ಪ್ಲೇ ಆಗೋದು ಔಟ್ಪುಟ್ ಯೂನಿಟು, ಸ್ಟೋರ್ ಆಗೋದು ಪರ್ಮನೆಂಟ್ ಆಗಿ ಸ್ಟೋರ್ ಆಗೋದು ಸೆಕೆಂಡರಿ ಸ್ಟೋರೇಜ್ ಯೂನಿಟ್. ಇಲ್ಲಿ ಪ್ರೈಮರಿ ಮೆಮೊರಿ ಯೂನಿಟ್ ಅಂದರೆ ರ್ಯಾಮ್. ಈಗ ನಿಮ್ಮದು ಅದು ವರ್ಕ್ ಮಾಡುವಾಗ ಮೆಮೊರಿ ಬೇಕಾಗುತ್ತೆ. ನೀವು ಗೇಮ್ ಆಡುವಾಗ ಇಲ್ಲ ಏನೋ ಮಾಡುವಾಗ ಮೆಮೊರಿ ಬೇಕಾಗುತ್ತೆ, ಟೆಂಪರರಿ ಮೆಮೊರಿ, ಅದು ಪ್ರೈಮರಿ ಮೆಮೊರಿ ಯೂನಿಟ್. ಅರಿಥ್ಮೆಟಿಕ್ ಲಾಜಿಕ್ ಯೂನಿಟ್ ಅಂದರೆ ಎಲ್ಲ ಆಪರೇಷನ್ಸು ಪರ್ಫಾರ್ಮ್ ಮಾಡೋದು ಅರಿಥ್ಮೆಟಿಕ್ ಲಾಜಿಕ್ ಯೂನಿಟ್. ಕಂಟ್ರೋಲ್ ಯೂನಿಟ್ ಅಂದರೆ ಒಂಥರ ಡೈರೆಕ್ಟರ್ ಥರ, ಅದು ಬೇರೆ ಬೇರೆ ಯೂನಿಟ್ಗಳಿಗೆ ಸಿಗ್ನಲ್ ಕಾಣಿಸುತ್ತೆ, ನೀವು ಈ ಕೆಲಸ ಮಾಡಬೇಕು ಅಂತ. ಪಾರ್ಟ್ಸ್ ಆಫ್ ಕಂಪ್ಯೂಟರ್. ಕಂಪ್ಯೂಟ್ರಲ್ಲಿ ಯಾವ್ಯಾವ ಭಾಗಗಳಿವೆ ಅನ್ನೋದನ್ನು ನೋಡೋಣ. ಇಲ್ಲಿ ಇದು ಮಾನಿಟರ್. ಇದು ನಿಮಗೆ ಅದರಲ್ಲಿ ಕಂಪ್ಯೂಟ್ರಲ್ಲಿ ಏನು ಕೆಲಸ ಮಾಡ್ತಾ ಇದ್ರೆ ಅದನ್ನ ನೋಡೋಕ್ಕೆ ಇರೋವಂಥದ್ದು ಮಾನಿಟರ್. ಇದು ಮೌಸಲ್ಲಿ ನೀವು ಕ್ಲಿಕ್ ಮಾಡಿ ಬೇರೆ ಬೇರೆ ಇಲ್ಲಿ ಬಟನ್ಗಳಿರುತ್ತೆ, ಅದನ್ನು ಕ್ಲಿಕ್ ಮಾಡಿ ಕಂಪ್ಯೂಟರ್ಗೆ ನೀವು ಇನ್ಸ್ಟ್ರಕ್ಷನನ್ನು ಕೊಡ್ಬೋದು. ಇದು ಕೀಬೋರ್ಡು. ಇಲ್ಲಿ ಬೇರೆ ಬೇರೆ ಕೀಸ್ ಇರುತ್ತೆ, ಅದನ್ನು ಎಂಟ್ರಿ ಮಾಡಿ ನೀವು ಇನ್ಸ್ಟ್ರಕ್ಷನ್ಸನ್ನು ಕಂಪ್ಯೂಟರ್ಗೆ ಕೊಡ್ಬೋದು. ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಈ ಬಾಕ್ಸ್, ಇದು CPU. ಇದರಲ್ಲಿ ಮದರ್ ಬೋರ್ಡ್ ಇರುತ್ತೆ, ರ್ಯಾಮ್, ರೋಮ್ ಮತ್ತು ಬೇರೆ ಬೇರೆದಕ್ಕೆ ಸ್ಲಾಟ್ಗಳಿರುತ್ತೆ. ನಿಮ್ಮ CD ಡ್ರೈವ್ ಇರ್ಬೋದು, ಇಲ್ಲ USB ಡ್ರೈವ್ಗಳಿಗೆ ಇರ್ಬೋದು, ಬೇರೆ ಅವುಗಳಿಗೆಲ್ಲ ಸ್ಲಾಟ್ಗಳನ್ನು ಕೊಟ್ಟಿರ್ತಾರೆ. ಇದು ಸ್ಪೀಕರ್, ಇದರಲ್ಲಿ ನೀವು ಮ್ಯೂಸಿಕ್ಕನ್ನು ಕೇಳ್ಬೋದು. ಇದನ್ನು ಕೂಡ ನೀವು ಇಲ್ಲಿ ಕನೆಕ್ಟ್ ಮಾಡೋಕ್ಕೆ ಈ CPU ಅವಕಾಶಗಳನ್ನು ಕೊಟ್ಟಿರ್ತಾರೆ. ಮತ್ತು ಇದರಲ್ಲಿ ಫ್ಯಾನ್ ಕೂಡ ಇರುತ್ತೆ, ಇದು CPU ಹೀಟ್ ಆಗದೆ ಇರಲಿ ಅಂತ ಫ್ಯಾನ್ ಕೂಡ ಇದರಲ್ಲಿ ಕೊಟ್ಟಿರ್ತಾರೆ. ಇದು CPU ಒಳಗಡೆ ಇರುತ್ತೆ. ಇದರಲ್ಲಿ ಪ್ರೊಸೆಸರು, ರ್ಯಾಮ್, ರೋಮ್, ಹಾರ್ಡ್ ಡಿಸ್ಕು ಮತ್ತು ಸ್ಲಾಟ್ಸ್ ಫಾರ್ USB ಸ್ಲಾಟು, ಕೀಬೋರ್ಡು, ಮೌಸು, ಬೇರೆ USB ಅವುಗಳಿಗೆಲ್ಲ ಸ್ಲಾಟ್ ಕೊಟ್ಟಿರ್ತಾರೆ. ಬಸ್ಸಸ್ ಅಂತ ಇರುತ್ತೆ, ಅದು ಬೇರೆ ಬೇರೆ ಡೇಟಾನ ಪಾಸ್ ಮಾಡೋಕ್ಕೆ ವೈರ್ ಥರ ಇರುತ್ತಲ್ಲ ಅವುಗಳು ಎಲ್ಲ ಇರುತ್ತೆ ಬಸ್ಸಸ್ಸು. ಫ್ಯಾನ್ ಇರುತ್ತೆ ಹೀಟ್ ಆಗದೆ ಇರಲಿ ಅಂತ. ಸಿಮೋಸ್ ಬ್ಯಾಟ್ರಿ ಕೂಡ ಇದರಲ್ಲಿ ಇರುತ್ತೆ. ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದು ಪವರ್ ಸ್ಟ್ರಿಪ್. ಇದು ನಿಮಗೆ ಎಕ್ಸ್ಟೆನ್ಷನ್ ಕಾರ್ಡ್ ಅಂತಲೂ ಅಂತಾರೆ, ಇದು ಪವರ್ ಸ್ಟ್ರಿಪ್ ಅಂತಲೂ ಕರೀತಾರೆ. ಇಲ್ಲಿ ಕಾಣಿಸ್ತಾ ಇರುವ ಬಾಕ್ಸ್ ಇದು UPS, ಅನ್ಇಂಟರಪ್ಟೆಡ್ ಪವರ್ ಸಪ್ಲೈ.
ನೀವು ಕಂಪ್ಯೂಟ್ರಲ್ಲಿ ವರ್ಕ್ ಮಾಡ್ತಾರೋ ಸಡನ್ ಆಗಿ ಕರೆಂಟ್ ಹೋದರೆ ಅದರಿಂದ ನೀವು ಮಾಡ್ತಿರೋ ಕೆಲಸ ಹಾಳಾಗ್ಬೋದು, ಇಲ್ಲ ಕಂಪ್ಯೂಟರ್ಗೆ ಹಾಳಾಗ್ಬೋದು ಅಂತ ಇದನ್ನು ಯೂಸ್ ಮಾಡ್ತಾರೆ. ಇದಕ್ಕೆ UPS ಅಂತಾರೆ. ಹಾಗೆ ಇಲ್ಲಿ ನಿಮಗೆ ಎಕ್ಸಾಮಲ್ಲಿ ಕೆಲವೊಂದು ಕ್ವಶನ್ಸ್ಗಳು ಬರುತ್ತೆ, ಅದನ್ನು ಆಯ್ಕೆ ಮಾಡಿ ಇಲ್ಲಿ ಕೊಟ್ಟಿದ್ದೀನಿ. CPU ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ ಇಸ್ ನೌನ್ ಆಸ್ ಬ್ರೈನ್ ಆಫ್ ಕಂಪ್ಯೂಟರ್. ALU arithmetic logic unit executes all arithmetic and logical operations. Control unit acts as a coordinator between input and output devices. Primary memory is a temporary memory which is used for computer operations. ಅಂದರೆ ಇದರಲ್ಲಿ ಸೇವ್ ಆಗಲ್ಲ, just a temporary. Secondary memory is a permanent storage. The data gets stored permanently. ಡೇಟಾ ಪರ್ಮನೆಂಟ್ ಆಗಲ್ಲಿ ಉಳ್ಕೊಳ್ಳುತ್ತೆ. UPS or uninterrupted power supply is used to provide automated backup of electric power. ನನ್ನ ವಿಡಿಯೋನ ಲೈಕ್ ಮಾಡಿ, ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಬೇರೆ ಬೇರೆ ಪಾರ್ಟ್ಗಳಲ್ಲಿ ಇನ್ನೂ ಮುಂದೆ ವಿಡಿಯೋಗಳು ಬರುತ್ತೆ. ಇದು ನಿಮಗೆ ಎಕ್ಸಾಮ್ ಪ್ರಿಪರೇಷನ್ಗೆ ಹೆಲ್ಪ್ ಆಗುತ್ತೆ. ನೀವು ಜನರಲ್ ಆಗಿ ಯಾವುದೇ ಕಂಪ್ಯೂಟರ್ ಎಕ್ಸಾಮ್ಗೆ ಹೋಗೋದಿದ್ರೆ ಹೆಲ್ಪ್ ಆಗುತ್ತೆ. ಹಾಗೆಯೇ ನಿಮಗೆ ಕಂಪ್ಯೂಟರ್ ಬಗ್ಗೆ ಗೊತ್ತಿಲ್ಲದೆ ಇದ್ದರೆ ತಿಳ್ಕೊಳ್ಳೋಕ್ಕೆ ತುಂಬ ಹೆಲ್ಪ್ ಆಗುತ್ತೆ. Power strip is also known as extension block, power board, power bar, plug board, pivot plug, which is used for multi-purpose handling. CPU box in computer contains motherboard, primary and secondary memory units.